ಹಾಯ್ ಹಲೋ ನಮಸ್ತೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಫೋಟೋಶಾಪ್ ಹೇಳ್ಕೊಡೋ ಕನ್ನಡದ ಒಂದು ಚಾನಲ್. ನೀವು ಈ ಚಾನಲ್ಗೆ ಆಗಿದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏನ್ ಬರೀ ಟ್ರೈಲರ್ ಅಲ್ಲೇ ಮುಗಿಸ್ಬಿಟ್ಟ ಅಂತ ಅನ್ಕೊಂಡ್ರಾ? ಅಲ್ಲಿಗೆ ಬರ್ತೀನಿ ಇರಿ. ಹಾಯ್ ಹಲೋ ನಮಸ್ತೆ. ನಾನು ಇವತ್ತು ನಾನು ನಿಮ್ಗೆಲ್ಲ ನನ್ನ ಯೂಟ್ಯೂಬ್ ವಿಡಿಯೋ ಹೇಗೆ ರೆಕಾರ್ಡ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಯೂಟ್ಯೂಬಲ್ಲಿ ಫೋಟೋಗ್ರಫಿ ಮತ್ತು ಸಿನಿಮಾಟೋಗ್ರಫಿ ಬಗ್ಗೆ ಟೆಕ್ನಿಕಲ್ ಆಗಿ, ಅದರಲ್ಲೂ ಕನ್ನಡದಲ್ಲಿ ನಿಮಗೆಲ್ಲ ನನಗೆ ಗೊತ್ತಿರ್ತಕ್ಕಂತಹ ನಾಲೆಡ್ಜ್ನ ಶೇರ್ ಮಾಡಬೇಕು ಅಂತ ಬಹಳ ಐಡಿಯಾಸ್ಗಳನ್ನ ಮಾಡಿದೆ. ಹಾಗೆ ಎಕ್ಸ್ಪೆರಿಮೆಂಟ್ಗಳನ್ನ ಕೂಡ ಮಾಡಿದೆ. ಔಟ್ಡೋರಲ್ಲಿ ಶೂಟ್ ಮಾಡೋದ, ಈ ಥರ ಎನ್ವಿರಾನ್ಮೆಂಟಲ್ಲಾಗಿ ನಾಯ್ಸ್ ಇರುತ್ತೆ, ಅದು ನಾನು ನಿಮಗೆ ಹೇಳೋದು ನಿಜವಾಗ್ಲೂ ಕೇಳಿಸುತ್ತಾ, ಲೈಕ್ ಟೆಕ್ನಿಕಲ್ಲಾಗಿ ತುಂಬ ಕ್ವಾಲಿಟಿಯಾಗಿ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಅದಕ್ಕೆ ಪ್ಲ್ಯಾನ್ ಕೂಡ ಮಾಡಿದೆ. ಸಿಂಗಲ್ ಬ್ಯಾಂಡೆಡ್ ಪರ್ಸನ್ ಇದ್ರಿಂದ ಕೆಲವೊಂದು ಸಲ ಫ್ಲಾಪ್ ಆಯಿತು, ಇನ್ನೊಂದು ಕೆಲವು ಸಲ ಬರಲೇ ಇಲ್ಲ ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ಸ್ಗಳು, ಜಸ್ಟ್ ಲೈಕ್ ಆರ್ಟ್ ಆಫ್ ಸೌಂಡ್ ಥರ. ಆದರೆ ಲೈಕ್ ಮೈಂಡೆಡ್ ಇರ್ತಕ್ಕಂತಹ ಫ್ರೆಂಡ್ಸ್ ಜಾಯ್ನ್ ಆದಾಗ ಏನಾಗುತ್ತೆ, ಈ ಥರ ಆಗುತ್ತೆ. ಮಗ್ನರಾಗಿ ಟ್ವಿಟರಲ್ಲಿ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ರಾಜೇಶ್ ಡಿ ಒ ಪಿ ಅವ್ರು ಸೆಟ್ ಮಾಡ್ತಾ ಇದ್ದಾರೆ, ನಾವು ಆ್ಯಕ್ಟ್ರು. ಪೋಜರ್ ಟ್ರಯಾಂಗಲ್ ಇರ್ತಕ್ಕಂಥ ಓಕೆ ಸ್ಟಾರ್ಟ್ ಮಾಡಿದ್ರ ರೆಕಾರ್ಡ್ ಶುರು ಮಾಡಿದ್ರಲ್ವಾ? ಹಾಂ, ರೆಕಾರ್ಡ್ ಹಾಕಿ ಅವ್ರು ಕಾಣಲ್ಲ. ಹಾಯ್ ಹಲೋ ನಮಸ್ತೆ. ಇದು ಕನ್ನಡದಲ್ಲಿ ಫೋಟೋಗ್ರಫಿನ ಹೇಳ್ಕೊಡೋಕ್ಕೆ ಮಾಡೋಕ್ಕೆ ಕೆಲಸ ಇಲ್ದಲೇ ಮಾಡ್ಕೊಂಡಿರೋ 3 ಜನರ ಟೀಮು. ಇದರಲ್ಲಿ ಏನು ಮಾಡ್ತೀವಿ ಏನು ಅಂತ ದೇವರೇ ನನಗೂ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಶನಿವಾರ ಬಂದ್ಬಿಟ್ಟು ಏನೋ ಒಂದು ಮಾಡ್ತಾ ಇದೀವಿ. ಅವ್ರು ಬರ್ತಾ ಇಲ್ಲ, ಅದೇ ಅವರು ನಿಮ್ಮಿಂದ ಕವರ್ ಆಗ್ಬಿಡ್ತಾರೆ. ಔಟ್ಸೈಡಲ್ಲಿ ಒಳ್ಳೆ ವ್ಯೂನಲ್ಲಿ ನಿಮಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ ಹೇಳ್ಕೊಟ್ರ ಜೊತೆಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಜೊತೆಗೆ ಹೇಳ್ಕೊಡೋಣ ಅನ್ನೋ ಪ್ಲ್ಯಾನ್ ಚೆನ್ನಾಗೇ ನಡೀತಾ ಇತ್ತು. ಆದರೆ ಅಲ್ಲೇ ಪ್ರಾಬ್ಲಮ್ ಶುರುವಾಗಿದ್ದು. ಕೋವಿಡ್-19 ಟೈಮಲ್ಲಿ ನಾವು ಶೂಟ್ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ನವರು ಅವತ್ತು ಬಂದು ಇಲ್ಲೆಲ್ಲ ಶೂಟ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಹಾಗೆ ವಾರ್ನಿಂಗ್ ಕೂಡ ಮಾಡಿದ್ರು. ಸೊ ಅವತ್ತಿಂದ ನನ್ನ ಪ್ಲ್ಯಾನ್ ಔಟ್ಡೋರಲ್ಲಿ ಶೂಟ್ ಮಾಡೋದಕ್ಕೆ ಸ್ವಲ್ಪ ಎಸಿಟೇಟ್ ಮಾಡೋ ಹಾಗಾಯಿತು. ಆವಾಗಲೇ ನನಗೊಂದು ಉಪಾಯ ಹೊಡೆದಿದ್ದು, ನನ್ನ ರೂಮಲ್ಲೇ ನಾನು ಯಾಕೆ ಒಂದು ಸ್ಟುಡಿಯೋ ವೈಬ್ನ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಗಳನ್ನ ಕಂಟಿನ್ಯೂ ಮಾಡಬಾರ್ದು ಅಂತ. ರೆಡಿ ಇದೆ, ಎವ್ರಿಥಿಂಗ್ ಇಸ್ ರೆಡಿ. ಹಾಯ್ ಹಲೋ, ನಾನು ನಿಮ್ಮ ದೇವ್. ಫೋಟೋಗ್ರಫಿ ಹೇಳ್ಕೊಡ್ತೀನಿ ಅಂತ ವಿಡಿಯೋ ಮಾಡಿ ಸುಮಾರು 2 ವರ್ಷ ಆಯಿತು. ಒಂದೆರಡು ವಿಡಿಯೋ ಕೂಡ ಮಾಡಿದೆ. ಆದರೆ ಅದನ್ನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಏನೋ ಒಂದಾಗಿ ಅಲ್ಲಿಗೆ ಸ್ಟಾಪ್ ಮಾಡಿ ಆಯಿತು. ಮುಗಿಸ್ಲಿಲ್ವಾ ಅಂದ್ರೆ ನಿಮ್ ಹೀರೋ ಸೋತೋದ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿದೆ. ಇಷ್ಟೆಲ್ಲ ಸೀನೆಲ್ಲ ಇಲ್ಲ, ಆದರೂ ಕೂಡ ಒಂದು ಸ್ಟುಡಿಯೋ ಸೆಟಪ್ಪಲ್ಲಿ ಮಾಡಬೇಕು ಅಂತ ನನ್ನ ಯೂಟ್ಯೂಬ್ ತರಗತಿಯನ್ನು ನನ್ನ ರೂಮಲ್ಲೇ ಪ್ರಾರಂಭ ಮಾಡಿದೆ. Here it is, junk. So ನೋಡ, ಸೊ ಯೂಟ್ಯೂಬ್ ಟ್ಯೂಟೋರಿಯಲ್ಸ್ ಮಾಡಬೇಕು ಅಂತ ಒಂದು ಪ್ಯಾಷನ್ ಮುಂಚೆಯಿಂದ ಇತ್ತು. ಸೊ 2 ವರ್ಷ ಆದ್ರೂ ಏನು ಟ್ಯೂಟೋರಿಯಲ್ಸ್ ಮಾಡೋಕ್ಕಾಗಿಲ್ಲ ಡ್ಯೂ ಟು ಪರ್ಸನಲ್ ರೀಸನ್ಸ್. ಸೊ ಸಂಡೇ ನೋಡೋಣ, ಇದೆಲ್ಲ ಜಂಕ್ ಇದೆ, ಕ್ಲೀನ್ ಮಾಡ್ಕೊಂಡು ಹೇಗಾಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ.
ಪಕ್ಕ ದೇವ್ರು ಆಗುತ್ತೆ. ಎರಡು ನಿಮಿಷ ಹಾಕೊಂಡು ಹೋಗ್ಬಿಡ್ಬಿಟ್ಟಿದೆ. 2 ನಿಮಿಷ. ಹಾಯ್, ಹಲೋ, ನಮಸ್ತೆ. ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಗೆಸ್ಟ್ ಅಂಕಿತಾ ಅವರು. ಹಾಯ್ ಮಾಡಿ ಅಂಕಿತಾ. ಇದರ ಜೊತೆಗೇನೆ ಸಮಸ್ಯೆ ಉದ್ಭವ ಆಗಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ನೈಕಾನ್ D750 ನಂತರ ಇದ್ದಂತಹ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟಿಂಗ್ ಸ್ವಲ್ಪ ಕಷ್ಟನೇ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದು D750 ವಿಡಿಯೋ ಕ್ಯಾಮ್ರಾ ಅಲ್ವೇ ಅಲ್ಲ. ನಾನು ಶಿಫ್ಟ್ ಆಗಿದ್ದು ಸೋನಿ A7Cಗೆ ಮತ್ತು A7 IV. ಸೋನಿ A7 ತೊಗೊಂಡ್ಮೇಲೆ ಶುರುವಾಯಿತು ನನ್ನ ಯೂಟ್ಯೂಬ್ನ ಟೆಕ್ನಿಕಲ್ ಜರ್ನಿ. ಸೊ ನೋಡ್ಬೋದು, ಸೊ ಕೀ ಲೈಟ್ ಹಾಗೇನೆ ಕ್ಯಾಮ್ರಾ ಸೋನಿ A7 IV ಕೀ ಲೈಟ್ ನಾನು 45 ಡಿಗ್ರಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಕೂತ್ಕೊಳ್ಳೋದು. ಸೊ ನಾನು ಕೂತ್ಕೊಳ್ಳೋದು ಇಲ್ಲಿ, ಸೊ ಈ ಚೇರಲ್ಲಿ. ಸೊ ಈ ಥರ ಈಗ ಕೂತ್ಕೊಂಡ್ರೆ ಸೊ ನಿಮಗೆ ಈ ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ ನಿಮಗೆ. ಹೋಪ್ ಎಸ್ ಮೇ ಬಿ. ಸೊ ಈ ಕಡೆಗೆ ಸೊ ಕೀ ಲೈಟ್ ನಂದು ಈ ಥರ ಇಲ್ಲಿ ಮೌಂಟ್ ಆಗಿದೆ ಗೋಡೆಗೆ. ಸೊ ಅಲ್ಲಿಂದ ಬಂದಿದ್ದು ನನಗೆ ಇಲ್ಲಿ ಹೇರ್ ಲೈಟ್ ಸಿಗುತ್ತೆ. ಹಾಗೆಯೇ ಹಿಂದ್ಗಡೆ ಇದೆರಡು ಲೈಟ್ ನೋಡ್ಬೋದು ನೀವು. ಸೊ ಇದೆರಡು ಬಾಕ್ಸ್ಗಳು ಬಂದ್ಬಿಟ್ಟು ಜಸ್ಟ್ ಫಾರ್ ದಿ ಸ್ಟೋರೇಜ್ ಪರ್ಪಸ್ಸು. ಸೊ ಹಿಂದ್ಗಡೆಗೆ ಇದೊಂದು ಲೈಟ್ ಇದೆ, ಸೊ ವಿಪ್ರೋದು. ಹಾಗೆಯೇ ಈ ಕಡೆಗೆ ನನ್ನ ಎಡಿಟಿಂಗ್ PC ಪ್ಲಸ್ ಸಮ್ ಲೈಟ್ಸ್, ಹಾಗೆಯೇ ಇರಲಿ ಆಕ್ಸೆಂಟ್ ಲೈಟ್ಸ್ ಅಂತ ಅಂದ್ಬಿಟ್ಟು ಅಂತ. ಸೊ ವಿಡಿಯೋದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ. ಈ ಕಡೆಗೆ ಬಂದರೆ ಸೊ ಹೀಗಿರುತ್ತೆ ಟೇಬಲ್, ಮೈಕ್ರೋಫೋನ್. ಸೊ ಹಾಗೆಯೇ ನಂದು ಐಪ್ಯಾಡಲ್ಲಿ ನಾನು ಏನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ ನನಗೆ ಗೊತ್ತಾಗಬೇಕು. ಸೊ ಅಲ್ಲಿ ಕ್ಯಾಮ್ರಾ ಇರುತ್ತೆ. ಸೊ ಅಲ್ಲಿ ಕ್ಯಾಮ್ರಾ ಇರೋದು ಸೊ ನನಗೆ ಇಲ್ಲಿ ಕಾಣಿಸುತ್ತೆ. ಫ್ರೇಮಿಂಗ್ ಆಗಲಿ, ನನ್ನ ಲೈಟ್ ಆಗಲಿ, ಎವ್ರಿಥಿಂಗ್ ನನಗೆ ಇಲ್ಲಿ ಕಾಣಿಸುತ್ತೆ. ಇದು ಮಾನಿಟರ್ ಪ್ಲಸ್ ಆ್ಯಪ್ ಅಂತ ಹೇಳ್ಬಿಟ್ಟು. ಸೊ ಆ ಮಾನಿಟರ್ ಪ್ಲಸ್ ಆ್ಯಪ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಆ್ಯಪ್ ಸ್ಟೋರಲ್ಲಿ. ಸೊ ಅದು ನಂದು ಆ್ಯಪಲ್ ವಾಚ್ಗೂ ಆಗುತ್ತೆ, ರೆಕಾರ್ಡ್ ಮಾಡ್ತಿರೋ ಐಫೋನ್ಗೂ ಆಗುತ್ತೆ, ಹಾಗೆಯೇ ಐಪ್ಯಾಡ್ಗೂ, ಮೂರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಯಾವುದ್ರಲ್ಲಿ ಬೇಕಾದರೂ ಕಂಟ್ರೋಲ್ ಮಾಡ್ಬೋದು. ಸೊ ಇವನ್ ನಂದು ವಾಚಲ್ಲಿ ಕೂಡ ಕಂಟ್ರೋಲ್ ಮಾಡ್ಬೋದು, ಆ್ಯಪಲ್ ವಾಚಲ್ಲಿ. ಸೊ ನನಗೆ ಸೆಟ್ಟಿಂಗ್ಸ್ ಚೇಂಜ್ ಮಾಡಲಿಕ್ಕಾಗಲಿ ಅಥವಾ ಫೋಕಸಿಂಗ್ ಆಗಲಿ ಅಥವಾ ಸ್ಟಾಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಈ ಟೇಬಲ್ ಎಷ್ಟು ಟೈಟ್ ಇದೆ ಅಂತ ಹೇಳಿದ್ರೆ, ಈಗ ನಾನು ಫ್ರೇಮ್ಗೆ ಬರಬೇಕು ಅಂತ ಹೇಳಿದ್ರೆ ನಾನು ಇದನ್ನು ನಿಧಾನಕ್ಕೆ ಎಳ್ಕೊಬೇಕು. ಹೀಗೆ ಓಕೆ ಎಳ್ಕೊಂಡ್ರೆ ನನಗೆ ಇಷ್ಟೇ ಜಾಗ ಸಿಗೋದು. ಇಷ್ಟು ಜಾಗದಲ್ಲಿ ನಾನು ಓಡಾಡೋಕ್ಕಾಗೋದಿಲ್ಲ. ಸೊ ಹಾಗೆಯೇ ಇಲ್ಲಿ ಸ್ವಲ್ಪ ಕಷ್ಟ ಇದೆ ಓಡಾಡೋದಕ್ಕೆ. ಸೊ ಅಲ್ಲಿ ನಂದು ಕಸ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಫುಲ್ಲು. ಸೊ ಇದು ನನ್ನ ಸೆಟಪ್ ವಿಡಿಯೋ. ಸೊ ವಿಡಿಯೋ ಮತ್ತು ಆಡಿಯೋ ಎರಡೂ ನಾನು ಇಲ್ಲೇ ಸ್ಟಾಪ್ ಮತ್ತು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಭಾಳಷ್ಟು ಜನಕ್ಕೆ ಡೌಟ್ ಇರ್ಬೋದು, ಸೊ ಇದೇನಕ್ಕೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದೆ ಅಂತ. ಸೊ ನಂದು ವಿಡಿಯೋದಲ್ಲಿ ಇಲ್ಲಿ ನಂದು ದೇವಾಚಾರ್ಯ ಬರಬೇಕು, ಈ ಸೆಕೆಂಡ್ ಮಾನಿಟ್ರಲ್ಲಿ ಅಂತ ಬರಬೇಕು ಅಂತ ಹೇಳಿದ್ರೆ ಸೊ ಸ್ಲೀಪಿಗೆ ಹೊರಟೋಗುತ್ತೆ ಅಂತ ಇಲ್ಲಿ ಒಂದು ವಿಡಿಯೋನ ಆನ್ ಮಾಡಿಬಿಟ್ಟು ಜಸ್ಟ್ ರ್ಯಾಂಡಮ್ ಆಗಿಬಿಟ್ಟಿದ್ದೀನಿ. ಸೊ ಅದು ಲೂಪ್ ಆಗ್ತಿರೋದ್ರಿಂದ ಸ್ಕ್ರೀನ್ ಹೋಗಲ್ಲ. ಓಕೆ, ಕ್ಯಾಂಡಿಡ್ ವೆಡ್ಡಿಂಗ್ ಫೋಟೋಗ್ರಾಫರ್. ಕ್ಯಾಂಡಿಡ್ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕು ಅಂತ ಹೇಳಿದ್ರೆ ಯಾವ್ಯಾವೆಲ್ಲ ಗೇರ್ಸ್ ನಿಮ್ಮಲ್ಲಿ ಎಸೆನ್ಷಿಯಲ್ ಆಗಿರಬೇಕು, ಹಾಗೆಲ್ಲ ಯಾವುದೆಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಫೋಟೋಶಾಪ್ ಹೇಳ್ಕೊಡೋ ಕನ್ನಡದ ಒಂದು ಚಾನಲ್. ನೀವಿನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಈ ಥರ ನಾನು ನಂದು ಇಂಟ್ರೋನ ರೆಕಾರ್ಡ್ ಮಾಡ್ತೀನಿ. ಜಸ್ಟ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀನಿ. ಸೊ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದನ್ನು ನಾನು ಹೇಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಅಂತ ಸೊ ಹೇಳ್ತೀನಿ. ಈ ಯೂಟ್ಯೂಬ್ ಸೆಟಪ್ಪಲ್ಲಿ ವೀಡಿಯೋಗಳನ್ನ ಚೆನ್ನಾಗೇನೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಸೆಟಪ್ನ ಬಗ್ಗೆ ನಿಮ್ಮೆಲ್ಲರ ಈ ಸಪೋರ್ಟಿವ್ ಕಮೆಂಟ್ಗಳನ್ನ ಓದೋದಕ್ಕೆ ಒಂದು ಖುಷಿ ಆಗ್ತಾ ಇತ್ತು. ಅಷ್ಟು ಕಷ್ಟಪಟ್ಟು ಮಾಡಿದಂತಹ ಸ್ಟುಡಿಯೋ ಸೆಟಪ್ಪು ಕೂಡ ಇಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಕನ್ನಡದವರಿಂದ ಸಿಗ್ತಾ ಇದೆ ಅಂತ ಹೇಳಿದಾಗ ಬಹಳಷ್ಟು ವೀಡಿಯೋಗಳನ್ನ ವಾರಕ್ಕೆ 2 ಮಾಡೋಣ ಅನ್ನೋ ಅಷ್ಟರಲ್ಲೇ ಮನೆ ಶಿಫ್ಟ್ ಆಗೋ ಕಾರ್ಯಕ್ರಮ ಶುರುವಾಯಿತು. ಇವತ್ತಿಂದ ಹೊಸ ಮನೆ.
ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಟೆಕ್ನಿಕಲ್ಲಾಗಿ ಸ್ಟುಡಿಯೋ ಸ್ಪೇಸ್ನ ಹೆಂಗೆ ಡೆವಲಪ್ ಮಾಡ್ಕೋಬೇಕು, ಡಿಫ್ರೆಂಟ್ ವೈಬ್ ಕೊಡಬೇಕು, ಹಾಗೆ ಡಿಫ್ರೆಂಟ್ ಲುಕ್ ಕೊಡಬೇಕು. ಓಲ್ಡ್ ಯೂಟ್ಯೂಬ್ ವೀಡಿಯೋಸ್ಗಳಿಗೂ ಕೂಡ ಹಾಗೆಯೇ ಇವತ್ತಿಂದ ಮಾಡೋ ಯೂಟ್ಯೂಬ್ ವೀಡಿಯೋಸ್ಗೂ ಕೂಡ ಕ್ವಾಲಿಟಿನಲ್ಲಿ ಆಡಿಯೋ ಕ್ವಾಲಿಟಿ ಆಗಿರಲಿ ಅಥವಾ ವಿಡಿಯೋ ಕ್ವಾಲಿಟಿ ಆಗಿರಲಿ ಅಥವಾ ಡಿಫ್ರೆಂಟ್ ವೈಬ್ ಕ್ರಿಯೇಟ್ ಮಾಡ್ತಕ್ಕಂಥ ಈ ಸ್ಟುಡಿಯೋ ಸೆಟಪ್ ಆಗಲಿ ಡಿಫ್ರೆಂಟ್ ಆಗಿರಬೇಕು ಅನ್ನೋ ಕಾನ್ಸೆಪ್ಟ್ ನನ್ನ ಮನಸ್ಸಲ್ಲಿ ಮುಂಚೆಯಿಂದ ಇತ್ತು. ಅದನ್ನು ನಾನು ಇವತ್ತಿಂದ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀನಿ. ಲೈಕ್ ನಾನು ಆಲ್ರೆಡಿ ಫುಲ್ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇಲ್ಲ, ಇಂಪ್ರೂವ್ ಮಾಡ್ಕೊಳ್ತೀನಿ ಡೇ ಬೈ ಡೇ. ಸೊ ಇದು ನನ್ನ ಯೂಟ್ಯೂಬ್ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಬಂದಂತಹ ಜರ್ನಿ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನಕ್ಕೆ ನಾನು ಹಾಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಈ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡಿದ್ರೆ ಯೂಟ್ಯೂಬ್ ಆಲ್ಗರಿದಮ್ ಏನು ಮಾಡುತ್ತೆ, ಹೊಸಬರಿಗೆ ಈ ವಿಡಿಯೋವನ್ನು ಸಜೆಸ್ಟ್ ಮಾಡುತ್ತೆ. ಸೊ ಕನ್ನಡಿಗರು ಕೂಡ ಇದರದೊಂದು ಕ್ವಾಲಿಟಿ ಕಂಟೆಂಟನ್ನು ಫೋಟೋಗ್ರಫಿ ಮತ್ತು ಸಿನಿಮಾಟೋಗ್ರಫಿ ಹೇಳ್ಕೊಡೋದಕ್ಕೋಸ್ಕರ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾರೆ, ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಗೊತ್ತಾಗುತ್ತೆ. ಹೋಪ್ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಯುತ್ತೆ ಅಂದ್ಕೊಳ್ತಾ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಆ ನಂಬಿಕೆ ನನಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.